ಇವತ್ತಿನ ದಿನ ನಾನು ರಾಗಿ ಹಿಟ್ಟನ್ನು ಬಳಸ್ಕೊಂಡು ಒಂದೊಳ್ಳೆ ಹೆಲ್ತಿ ಆಗಿರೋಂಥ ರಾಗಿ ಲಾಡು ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ರಾಗಿ ಲಾಡು ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ 2 ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು 1/4 ಬಟ್ಲಷ್ಟು ತುಪ್ಪ ತೊಗೊಂಡಿದ್ದೀನಿ, ಜೊತೆಗೆ ಖರ್ಜೂರ ತೊಗೊಂಡಿದ್ದೀನಿ. ಇದರಲ್ಲಿರೋ ಅಂಥ ಬೀಜನೆಲ್ಲ ತೆಗೆದು ಈಗಾಗಲೇ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಬಾದಾಮಿನೂ ಅಷ್ಟೇ ನಾನಿಲ್ಲಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಫ್ರೂಟ್ಸ್ ಆಗಿ ಬಾದಾಮಿ ಮತ್ತು ಖರ್ಜೂರ ಇವೆರಡನ್ನೇ ನಾನಿಲ್ಲಿ ಉಪಯೋಗಿಸ್ಕೊತಾ ಇದ್ದೀನಿ. ನೀವು ಇದ್ರ ಜೊತೆಗೆ ಬೇಕು ಅಂತ ಹೇಳಿದ್ರೆ ಗೋಡಂಬಿ, ದ್ರಾಕ್ಷಿ, ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ನೂ ಕೂಡ ಇದ್ರ ಜೊತೆ ಸೇರಿಸ್ಕೋಬಹುದಾಗಿರುತ್ತೆ. ಆದರೆ ನಾನಿಲ್ಲಿ ಇವೆರಡನ್ನೇ ಉಪಯೋಗಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಇದು ಅಷ್ಟೇ 1 ಬಟ್ಲಷ್ಟು ಪೂರ್ತಿಯಾಗಿ ತೊಗೊಂಡಿದ್ದೀನಿ. ಇದಿಷ್ಟಿದ್ರೆ ನಾವು ಇವತ್ತಿನ ದಿನ ತುಂಬ ಹೆಲ್ತಿ ಆಗಿರೋಂಥ ಮತ್ತು ತುಂಬ ಟೇಸ್ಟಿ ಆಗಿರೋಂಥ ರಾಗಿ ಲಾಡು ಮಾಡ್ಕೋಬಹುದು. ಈಗ ನಾನಿಲ್ಲಿ ಮೊದಲಿಗೆ ಒಂದು ದಪ್ಪ ತಳ ಇರೋಂಥ ಪಾತ್ರೆನ ನಾನಿಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಅರ್ಧ ಸೌಟಷ್ಟು ತುಪ್ಪನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಎಲ್ಲ ಇಲ್ಲಿ ಕರಗಿದೆ, ಹಾಗಾಗಿ ಬಾದಾಮಿನ ಸೇರಿಸ್ಕೊತಾ ಇದ್ದೀನಿ. ಈ ಬಾದಾಮಿ ಎಲ್ಲ ಸ್ವಲ್ಪ ಗರ್ಗರಿ ಆಗೋವರೆಗೂ ನೀವು ಇದೇ ರೀತಿ ಇದರಲ್ಲಿ ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ. ಇದನ್ನು ಆದಷ್ಟು ಕಡಿಮೆ ಉರಿನಲ್ಲೇ ಹುರ್ಕೊಳ್ಳಿ ನೀವು. ಇದ್ರ ಜೊತೆಗೆ ನೀವು ಬಿಳಿ ಎಳ್ಳು ಅಥವಾ ಗಸಗಸೆ ಇದೆರಡನ್ನೂ ಕೂಡ ಬೇಕಾದರೆ ತುಪ್ಪದಲ್ಲಿ ನೀವು ಇಷ್ಟಪಡ್ತೀರಾ ಅನ್ನೋದಾದರೆ ತುಪ್ಪದಲ್ಲಿ ಹುರಿದು ಸೇರಿಸ್ಕೋಬೋದು. ಆದರೆ ನಾನಿಲ್ಲಿ ಉಪಯೋಗಿಸ್ಕೊತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮಕ್ಳಿಗೆ ಕೊಟ್ಟರೆ ಮಕ್ಕಳಿಗೆ ಕೆಮ್ಮಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಯಾವುದನ್ನು ಕೂಡ ಉಪಯೋಗಿಸ್ತಾ ಇಲ್ಲ. ಈಗ ಇದನ್ನು ನೋಡ್ತಾ ಇರ್ಬೋದು, ಬಣ್ಣ ಎಲ್ಲ ಬದಲಾಗಿದೆ ಮತ್ತು ಇದಾಗಿದೆ. ಹಾಗಾಗಿ ನಾನು ಇದನ್ನು ತೆಗೆದು ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ನಾನಿಲ್ಲಿ ತೆಗೆದಿಟ್ಕೊಂಡಿರೋದಾಗಿದೆ. ಮತ್ತು ಈಗ ಇನ್ನೂ ಅರ್ಧ ಸೌಟು ಇದಕ್ಕೆ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ರಾಗಿ ಹಿಟ್ಟನ್ನು ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ. ಇವಾಗಲೂ ಅಷ್ಟೇ ತುಂಬ ಕಡಿಮೆ ಉರಿನೇ ಇರಲಿ ಇದು. ಆದಷ್ಟು ಇದನ್ನು ಕಡಿಮೆ ಉರಿನಲ್ಲಿ ಸ್ವಲ್ಪನೂ ಕೈ ಬಿಡದೇನೆ ಒಂದೇ ಸಮನೆ ಈ ರೀತಿ ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ. ಇದು ತುಪ್ಪದಲ್ಲಿ ಸ್ವಲ್ಪ ಹೊತ್ತು ಅಂದರೆ ರಾಗಿ ಘಮ ಎಲ್ಲ ಬರೋವರೆಗೂ ಒಂದು 10 ರಿಂದ 15 ನಿಮಿಷದವರೆಗೂ ಇದೇ ರೀತಿಯಾಗಿ ನಾವಿಲ್ಲಿ ಹುರ್ಕೋಬೇಕಾಗತ್ತೆ. ಇದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ನೀವು ಯೂಸ್ ಮಾಡ್ಕೊಂಡು ಮಾಡೋವಂಥ ಲಾಡು ಆಗಿರುತ್ತೆ ಮತ್ತು ತುಂಬ ಫಾಸ್ಟಾಗಿ ಮಾಡ್ಬೋದು. ತುಂಬ ಏನು ಟೈಮ್ ಇದು ಕನ್ಸ್ಯೂಮ್ ಮಾಡೋದಿಲ್ಲ. ಅದ್ರ ಜೊತೆಗೆ ಮಕ್ಕಳಿಗೆ ಹೆಲ್ತಿಯಾಗೂ ಕೂಡ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಹೇಳಿ ದಿನ ಸಂಜೆ ಕೊಡೋದಕ್ಕೆ ಅಥವಾ ಬಾಕ್ಸ್ಗೆ ಹಾಕಿ ಕಳಿಸೋದಕ್ಕೆ ಯಾವುದಕ್ಕಾದರೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಸ್ವೀಟ್ಗೋಸ್ಕರ ನೀವು ಯಾವುದೇ ರೀತಿ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಯಾವುದನ್ನು ಕೂಡ ಉಪಯೋಗಿಸ್ಕೋತಾ ಇಲ್ಲ. ಬರೀ ಖರ್ಜೂರ ಏನಿದೆ ಅದಷ್ಟೇ ಸ್ವೀಟ್ನೆಸ್ ಸಾಕಾಗುತ್ತೆ. ಹಾಗಾಗಿ ನಾನಿಲ್ಲಿ ದ್ರಾಕ್ಷಿ ಕೂಡ ಸೇರಿಸ್ಕೋತಾ ಇಲ್ಲ. ನಾನು ಏನು ಖರ್ಜೂರ ತೊಗೊಂಡಿದ್ದೀನಿ ಅದೇ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಹಾಗಾಗಿ ಇಲ್ಲಿ ದ್ರಾಕ್ಷಿನ ನಾನು ಉಪಯೋಗಿಸ್ಕೋತಾ ಇಲ್ಲ. ಈಗ ಇದನ್ನು ತುಂಬ ಹೊತ್ತಿಂದ ನಾನು ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಹಾಗಾಗಿ ನಾನು ಇದನ್ನು ತೆಗೆದು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ಉಳಿದಂಥ ತುಪ್ಪನೆಲ್ಲ ಪೂರ್ತಿಯಾಗಿ ಸೇರಿಸ್ಕೊತಾ ಇದ್ದೀನಿ. ಖರ್ಜೂರನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಪೂರ್ತಿಯಾಗಿ ಆಗಿದೆ. ಹಾಗಾಗಿ ನಾನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಆಫ್ ಮಾಡಿಕೊಂಡು ಇದು ಪೂರ್ತಿ ತಣ್ಣಗಾಗಲಿ ಅಂತ ಹೇಳಿ ಬಿಡ್ತಾ ಇದ್ದೀನಿ. ಯಾವ ರೀತಿಯಾಗಿ ಉಂಡೆ ಕಟ್ಟೋದಕ್ಕೆ ಬೇಕಾಗುತ್ತೋ ಆ ರೀತಿ ಹದವಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ನಾವು ಏನೇನು ಹುರಿದಿಟ್ಕೊಂಡಿದ್ದೋ ಅದನ್ನೆಲ್ಲ ಒಂದೊಂದಾಗಿ ಇದ್ರ ಜೊತೆ ಸೇರಿಸ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಈ ಖರ್ಜೂರದ ಹಿಟ್ಟಿಗೆ ಬಾದಾಮಿನ ಸೇರಿಸ್ಕೊತಾ ಇದ್ದೀನಿ. ಬಾದಾಮಿ ಎಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕೆಂಪಗೆ ಹುರಿದಿದ್ದೀನಿ ಅಂತ ಹೇಳಿ. ರಾಗಿ ಹಿಟ್ಟು ಇದು ಅಷ್ಟೇ ತುಂಬ ತಣ್ಣಗಾಗಿದೆ. ಹಾಗಾಗಿ ಇದನ್ನ ಜೊತೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದನ್ನೆಲ್ಲ ನೀವು ಕೈಯಲ್ಲಿ ತುಂಬ ನೀಟಾಗಿ ಕಲಿಸ್ಕೋಬೇಕಾಗತ್ತೆ.
ನೋಡಿ, ಇದನ್ನೆಲ್ಲ ನಾನು ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ. ಮತ್ತು ಇದನ್ನು ನಾನು ಈ ಉಂಡೆ ಕಟ್ಟಿದ್ರೆ ನೀಟಾಗಿ ಉಂಡೆ ರೀತಿಯಾಗಿ ಬರುತ್ತೆ. ಕೈಗೆ ತುಪ್ಪ ಹಚ್ಕೊಂಡು ನೀವು ಸಣ್ಣ ಸಣ್ಣದಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕು ಅನಿಸುತ್ತೆ ಆ ರೀತಿಯಾಗಿ ಉಂಡೆಗಳನ್ನ ಕಟ್ಕೋಬಹುದು. ಕೈಗೆ ಈ ರೀತಿಯಾಗಿ ತುಪ್ಪ ಹಚ್ಕೊಳ್ಳಿ. ತುಪ್ಪ ಹಚ್ಕೊಂಡು ನೀವು ಉಂಡೆಗಳನ್ನ ಕಟ್ಕೋಬಹುದು. ನಿಮಗೆ ಇಲ್ಲಿ ಕೊಬ್ಬರಿ ತುರಿ ಮತ್ತು ಬಾದಾಮಿ, ರಾಗಿ ಹಿಟ್ಟು ಜೊತೆಗೆ ಖರ್ಜೂರ ಇದೆಲ್ಲ ಹಾಕಿರೋದ್ರಿಂದ ತುಂಬ ಹೆಲ್ತಿಯಾಗಿರುತ್ತೆ. ಮತ್ತು ರಾಗಿ ಹಿಟ್ಟು ಜೊತೆಗೆ ಖರ್ಜೂರ ಇವೆರಡರಲ್ಲೂ ಕೂಡ ಐರನ್ ಕಂಟೆಂಟ್ ತುಂಬ ಇರೋದ್ರಿಂದ ಹೆಲ್ತ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ತಪ್ಪದೆ ಟ್ರೈ ಮಾಡಿ. ನೀವು ಕೂಡ ಇದನ್ನು ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದಾಗಿರುತ್ತೆ. ನೋಡಿ, ಕೊನೆಯದಾಗಿ ನಿಮಗೆ ಇದು ಈ ರೀತಿಯಾಗಿ ಬರುತ್ತೆ. ಮಾಡೋದಕ್ಕೆ ತುಂಬಾ ಸುಲಭವಾಗಿರುತ್ತೆ. ಮತ್ತು ಇದನ್ನು ನೀವು ಸ್ವಲ್ಪನೂ ನೀರು ಟಚ್ ಮಾಡದೆ, ಅಂದರೆ ಸ್ವಲ್ಪನೂ ನೀರು ತಾಗಿಸ್ದೇ ಇರೋದ್ರಿಂದ ನೀವು ನಿಯರ್ಲಿ 1 ಮಂತ್ವರೆಗೂ ಇದನ್ನು ಆರಾಮಾಗಿ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಮತ್ತು ಯಾರು ಅನಿಮಿಯಾ ಪೇಷಂಟ್ ಆಗಿರ್ತಾರೆ, ಮೀನ್ಸ್ ರಕ್ತಹೀನತೆಯಿಂದ ಯಾರು ತುಂಬ ಸಫರ್ ಮಾಡ್ತಾ ಇರ್ತಾರೆ, ಅವರು ಕೂಡ ದಿನ ಒಂದೊಂದನ್ನು ಇದನ್ನು ತಿಂತಾ ಬಂದರೆ ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ ನಿಮಗೆ. ಹಾಗೆ ಇದು ತುಂಬ ಹೆಲ್ತಿ ಜೊತೆಗೆ ಟೇಸ್ಟಿಯಾಗಿರೋಂಥ ರಾಗಿ ಲಾಡು ಆಗಿರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರೋಂಥ ರಾಗಿ ಲಾಡು ಆಗಿರುತ್ತೆ. ಅದ್ರ ಜೊತೆಗೆ ಮಾಡೋದು ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಈಸಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ನಾನಿವತ್ತಿನ ದಿನ ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.